ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಕರೆ ತಗೊಂಡೋಗೋಣ. ನಮಸ್ಕಾರ. ಹಲೋ ಸರ್, ಗುರುಜಿ ಹೇಳಿ. ನಮಸ್ತೆ. ಸರ್, ನನ್ನ ಹೆಸರು ಸತ್ಯ ಅಂತ. ಬಟ್ ನಮ್ಮ ಮನೇಲಿ ಯಾವಾಗ ದಿಕ್ಕಿರ್ತಿದ್ದಿಲ್ಲ. ನಾನು ಯೂಟ್ಯೂಬ್ ಅಲ್ಲಿ ನಿಮ್ ಚಾನಲ್ ನೋಡ್ತಿರ್ತೀನಿ. ಓಕೆ. ಅಂದ್ರೆ ಎಲ್ಲ ಫುಲ್ ಕ್ಲಿಯರ್ ಆಗಿ ಹೇಳ್ತಿರ್ತೀರಲ್ಲ. ಓಕೆ, ಗುಡ್. ಹೇಳಿ. ನಾನು ಒಂದು ಮದುವೆ ವಿಚಾರ ಬಗ್ಗೆ ಕೇಳಬೇಕಿತ್ತು. ಓಕೆ, ಪ್ರಶ್ನಾಶಾಸ್ತ್ರ ಹೋಗೋಣ. ಹಾ, ಹೌದು. 1 to 241 ನಂಬರ್ ಹೇಳಿ. 72. ಮದುವೆ ಅಂತಂದ್ರೆ ಏನ್ ವಿಚಾರ ಅದರಲ್ಲಿ? ಸರ್, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. 3 ವರ್ಷದಿಂದ ಮಾತಾಡೋದು ಬಿಟ್ಟಿದ್ದೆ. ಬಟ್ ಸರಿ. ಇವಾಗ ಕೇಳಿದ್ರೆ ಏನ್ ಇಷ್ಟ ಆಯ್ತು ಇಲ್ಲ ಅಂತ ಏನ್ ಹೇಳ್ತಿಲ್ಲ. ನೋಡೋಣ. ಸೊ ಲವ್, ಇದಕ್ಕೆ ನಾವು 5th ಕಸ್ಪ್ ನೋಡ್ತೀವಿ. 5th ಕಸ್ಪ್ ಅಲ್ಲಿ ರಾಹು ಬಂದಿದೆ. ರಾಹು ಅಲ್ಲಿ 9 ಮತ್ತೆ ಅಲ್ಲಿ 8 ಬಂದಿದೆ. 8 ಅಂದ್ರೆ ಕಟ್ ಆಗುತ್ತೆ ಸರ್. 8 ಸ್ವಲ್ಪ ತುಂಬಾನೇ ಕಷ್ಟ. ಅಂಡರ್ಗ್ರೌಂಡ್ ಅಲ್ಲಿ 7 ಇದೆ. ಇದಿದ್ರೂ ಕೂಡ ರೆಟ್ರೋಗ್ರೇಡ್ ಬಂದ್ರೆ ಆಗಲ್ಲ ಸರ್, ಇದು ಆಗಲ್ಲ. ಆದ್ರೂ ಕೂಡ 7th ಹೌಸ್ ನಾನು ನೋಡ್ತೀನಿ ಯಾವ ತರ ಇದೆ ಅಂತ. ಅಲ್ಲೂ ಸೇಮ್ ಬಂದಿದೆ. ಇದು ಆಲ್ಮೋಸ್ಟ್ ಅವ್ರು ಒಪ್ಪೋದು ಕಷ್ಟನೇ. ಇದು ಆಗೋದಿಲ್ಲ, ಸ್ವಲ್ಪ ಕಷ್ಟನೇ. ಸ್ವಲ್ಪ ಸಾಧ್ಯವಾದಷ್ಟು ಶನಿ ಎಳ್ಳೆಣ್ಣೆ ಇದು ಒಂದು ರಾಹು ಮೂಲಂಗಿ ದಾನ ಮಾಡಿ 9ನೇ ಮನೆ, ಮತ್ತೆ ಎಳ್ಳೆಣ್ಣೆ ಶನಿದೇವರ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊಡಿ. ಒಂದು ಟ್ರಯಲ್ ಅಂಡ್ ಎರರ್, ಬಟ್ ಕಷ್ಟ. ಒಳ್ಳೇದಾಗಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಾ ಕೊಟ್ಟೂರಿಂದ ಕೂಡ್ಲಿಗಿ ತಾಲೂಕು ಕೊಟ್ಟೂರು ಇಂದ ಮಾತಾಡ್ತಾ ಇರೋದು ಗುರುಜಿ. ವೆರಿ ಗುಡ್. ಹೇಳಿ. ನನ್ನ ಮಗಳು ಸೌಪರ್ಣಿಕಾ ಅಂತಂದೇಳಿ 31/12/2007 ಸಾಯಂಕಾಲ 5:19 ಹುಟ್ಟಿದಾಳ ಗುರುಗಳೇ. 31/12/2007. ಸಮಯ 5:19 ಗುರುಗಳೇ ಸಾಯಂಕಾಲ. ಹುಟ್ಟಿದ ಊರು ಭದ್ರಾವತಿ ಗುರುಗಳೇ. ಪ್ರಶ್ನೆ ಹಾಕಿ ಓದೋದು PUC ಫಸ್ಟ್ ಇಯರ್ ಓದ್ತದಳ. ಕಿರಿಕಿರಿ ಜಾಸ್ತಿ ಇದೆ. ಅವ್ರ ತಾಯಿ ಜೊತೆಗೆ ಜಗಳ, ಒಂದ್ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತದೆ ಗುರುಗಳೇ. ಓದೋದು ಕಾನ್ಸಂಟ್ರೇಷನ್ ಇಲ್ಲ ಗುರುಗಳೇ. ಸರಿ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥದ್ದು ರಾಹು ದೇಶ 9 ಇದೆ, ಆಮೇಲೆ 1, 6, 10, ಆಮೇಲೆ 4 ಇದೆ. ಎಜುಕೇಶನ್ ಅಂತೂ ಸ್ವಲ್ಪ ಮುಗಿಸ್ತಾರೆ, ಯಾಕಂದ್ರೆ ಸಬ್ ಲಾರ್ಡ್ ಅಲ್ಲಿ 4 ಇರೋದ್ರಿಂದ. ಆದ್ರೆ ನಮ್ಗೆ ಯಾವಾಗ್ಲೂ ಫಲ ಕೊಡ್ತಕ್ಕಂಥದ್ದು ನಕ್ಷತ್ರ ಲಾರ್ಡ್. 1 ಅಂದ್ರೆ ನಾನು, 6 ಅಂದ್ರೆ ಗಲಾಟೆ, 11 ಓದೋದು ಮುಗಿಸ್ತಾರೆ, ಟೆನ್ಷನ್ ಇಲ್ಲ. ಸದ್ಯಕ್ಕೆ ನೆಕ್ಸ್ಟ್ ಬರ್ತಕ್ಕಂಥ ಶನಿ ನೋಡ್ತಾ ಇದೀವಿ. ಇವಾಗ ಶನಿ ಇರ್ತಕ್ಕಂಥದ್ದು 6, 5, 12, 3 ಮತ್ತೆ 6, 5, 12. ಈ ಶನಿ ದಶ ಪ್ರಾರಂಭವಾದಾಗ್ಲಿಂದನೂ ಕೂಡ ಇವರಿಗೆ ಕಿರಿಕಿರಿ ಸ್ಟಾರ್ಟ್ ಆಗ. ಶನಿ ಭುಕ್ತಿ 2004 ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ. 2027 ಜುಲೈವರೆಗೂ ಹೀಗೆ ಇರುತ್ತೆ. ಇದಕ್ಕೆ ಮೊದಲದಾಗಿ ನಾನು ಇಲ್ಲಿ ಸಜೆಸ್ಟ್ ಮಾಡೋದು, ಫಸ್ಟ್ ಇದಕ್ಕೆ ಅಡ್ರೆಸ್ ಮಾಡಬೇಕು. 6, 5, 12 ಇದು ಯಾವ ಗ್ರಹ ಅಂತ ನೋಡಬೇಕು. ಶುಕ್ರ. ಸ್ವಲ್ಪ ಮೊಸರನ್ನ ದಾನ ಮಾಡಿ. ವೆರಿ ಇಂಪಾರ್ಟೆಂಟ್ಲಿ 6ನೇ ಮನೆ ಸ್ವಲ್ಪ ನೆಗೆಟಿವಿಟಿ ಇರತಕ್ಕಂಥದ್ದು. ಎಜುಕೇಶನ್ಗೆ ಅವಾಗ ಗಲಾಟೆ ಕಮ್ಮಿ ಮಾಡ್ತಾರೆ. 6ನೇ ಮನೆ ಅಂದ್ರೆ ಕಿರಿಕಿರಿ ಜಾಸ್ತಿ. 6ನೇ ಮನೆ ವೆರಿ ಡೇಂಜರಸ್ ಹೌಸ್ ಫಾರ್ ಎಜುಕೇಶನ್ ಟೈಮ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಶನಿಗೆ ಸ್ವಲ್ಪ ನೀವು ಎಳ್ಳನ್ನು ದಾನ ಮಾಡಿದ್ರೆ ಖಂಡಿತ ಕಮ್ಮಿ ಆಗ್ತಕ್ಕಂಥದ್ದು. ಇಲ್ಲಿ ವಂಡರ್ಫುಲ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಯಾವಾಗ್ಲೂ ಕೂಡ ಇಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಅಥವಾ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಅಂತ ಸಿಗುತ್ತೆ. ತಾಯಿಯ ಬಾಂಧವ್ಯ ಚೆನ್ನಾಗೂ ಇರುತ್ತೆ. 4ನೇ ಮನೆ ತಾಯಿ ಆಗುತ್ತೆ, ಮತ್ತೆ ಪ್ಲಸ್ 4ನೇ ಮನೆ ಎಜುಕೇಶನ್ಗೂ ಒಳ್ಳೇದಾಗುತ್ತೆ. ಇದನ್ನು ಮಾಡಿ ಸ್ವಲ್ಪ ಒಂದು 30% to 40% ಕಮ್ಮಿ ಆಗುತ್ತೆ. ಆದ್ರೆ 27 ಆದ್ಮೇಲೆ ಎಕ್ಸಲೆಂಟ್ ಆಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ. ಹೌದು ಸರ್, ಹೇಳಿ. ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು ಸರ್. ಒಂದ್ ಸ್ವಲ್ಪ ಪ್ರಮೋಷನ್ ಆಗ್ತಿಲ್ಲ, ಯಾವ್ದು ಒಳ್ಳೆ ಕಡೆ ಸೆಟ್ಲ್ ಆಗಕ್ ಆಗ್ತಿಲ್ಲ. ಅದಕ್ಕೆ ಯಾವಾಗ ಒಳ್ಳೆ ಕೆಲಸ ಆಗುತ್ತೆ ಅಂತ ಕೇಳ್ಬೇಕಿತ್ತು. ಒಳ್ಳೆ ಕಡೆ ಸೆಟ್ಲಾ? ಯಾವ್ದು ಒಳ್ಳೆ ಕಡೆ ಹೇಳ್ರಿ, ನಾನು ಹೋಗಿ ಸೆಟ್ಲ್ ಆಗ್ತೀನಿ. ಯಾವ್ದು ಜಾಗ? ಆಗಲ್ಲ ಸರ್, ಎಲ್ಲೂ ಅಪ್ಲೈ ಮಾಡ್ತಿದೀನಿ. ಎಲ್ಲೂ 1 to 241 ನಂಬರ್ ಹೇಳಿ. 1 ರಿಂದ 249 ಸಂಖ್ಯೆ ಹೇಳಿ. 99 ಜಾಬ್. ಇಲ್ಲಿ ಪ್ರಮೋಷನ್ಗೆ ನಾವು ಮೊದಲು 10ನೇ ಮನೆ ನೋಡ್ತೀವಿ. ಇಲ್ಲಿ ಬಂದಿದೆ ಒಂದು ಗ್ರಹ, ಗುರುನಲ್ಲಿದೆ, ಶನಿಲಿದೆ. ಓಕೆ. ಶನಿಲಿ ಅಂಡರ್ಗ್ರೌಂಡ್ ಅಲ್ಲಿ 5/8 ಇದೆ. ಓಕೆ. 10/5/8 10/5/8 ಶನಿ. ಆದ್ರೆ ದಶಾ 4 ಇದೆ. ಓಕೆ. ಭುಕ್ತಿ 1 ಇದೆ, ಅಂತರ್ಭುಕ್ತಿ 10 ಇದೆ. ಈಗ ಪ್ರಮೋಷನ್ ಟೈಮ್ ಯಾವಾಗಿರೋದು ನಿಮ್ಗೆ? ಸರ್, ಇದು ಮಾರ್ಚ್ಗೆ ಆಗ್ಬೇಕಿದೆ ಸರ್, ಆಗಿಲ್ಲ ಲಾಸ್ಟ್ ಇಯರ್. ಸದ್ಯಕ್ಕೆ ಈಗ ಸೆಪ್ಟೆಂಬರ್ಗೆ ಮುಗಿದೋಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಬರೋ ಟೈಮು ಮತ್ತೆ ಅಲ್ಲಿ ಆಗೋ ಟೈಮ್ ಎರಡೂ ನೋಡ್ಬೇಕು.
ಮುಂದೆ 2025 ಅಲ್ಲಿ ಯಾವ್ದು ಬರುತ್ತೆ ನೋಡೋಣ. ಮಾರ್ಚ್. ಶುಕ್ರ ಮತ್ತೆ ಸೂರ್ಯ, ಶುಕ್ರನ ಕಾಂಬಿನೇಷನ್ ಅಲ್ಲಿ 4 ಇದೆ, ಸೂರ್ಯನಲ್ಲಿ 210. ಮೈಲ್ಡ್ ಇಂಕ್ರಿಮೆಂಟ್ ಸ್ವಲ್ಪ ವಿತ್ ನೆಕ್ಸ್ಟ್ ಇಯರ್ ನಿಮ್ಗೆ ಬರೋದು. ಸದ್ಯಕ್ಕೆ ಮುಗಿದೋಗಿದೆ ಟೈಮಿಂಗು, ಬಟ್ ಈಗ ಬಂದಿದೆ ಇಲ್ಲಿ ನೋಡಿ. ಯಾವಾಗ ಅಂತಂದ್ರೆ ಇದು ಎರಡು ಕೋರಿಲೇಟ್ ಆಗಬೇಕು, ನಮ್ಮ ಹಾರೋಸ್ಕೋಪ್ ಅಲ್ಲಿ ಬರಬೇಕು, ಆ ಕಂಪನಿನೂ ಪ್ರೊಡ್ಯೂಸ್ ಮಾಡಬೇಕು, ಆ ಟೈಮಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ಸದ್ಯಕ್ಕೆ ನೆಕ್ಸ್ಟ್ ಸೂರ್ಯನಲ್ಲಿ ಬರುತ್ತೆ, ಯಾಕಂದ್ರೆ ಅಂಡರ್ಗ್ರೌಂಡ್ ಅಲ್ಲಿ ಒಂದು 10 ಇರತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಬರುತ್ತೆ. ಸೊ ಇಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದ್ರೆ ನೀವು ಮಂಗಳ ಆಕ್ಟಿವೇಟ್ ಮಾಡ್ಕೋಬಹುದು. ಒಂದು ಕೆಂಪು ದಾರ ಕಟ್ಕೊಳ್ಳಿ ಬಲಗೈಗೆ ಮಂಗಳವಾರ ದಿವಸ. ಹಾಗೆ 10-5-8 ಗುರು ಇರೋದ್ರಿಂದ ಪ್ರತಿ ದಿವಸ ಅರ್ಶನದ ಕೊಂಬು ತೆಗೆದುಬಿಟ್ಟು ಹಣೆಗೆ ಹಚ್ಕೊಳ್ಳಿ. ಗುರುವಾರದಿಂದ ಪ್ರಾರಂಭ ಮಾಡಿ, ಮುಂದಿನ ವರ್ಷ ಆಗುತ್ತೆ. ಇದೆಲ್ಲ ಆಗೋದ್ರಿಂದ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ನಮಸ್ಕಾರ. ಹಲೋ. ಹಾ ಹೇಳಿ. ಗುರುಜಿ. ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ನನ್ನ ಹೆಸರು ಭೂಮಿಕಾ ಅಂತ ಗುರುಜಿ. ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಜಾತಕನ ಪ್ರಶ್ನೆಶಾಸ್ತ್ರನ? ಜಾತಕ ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. ಆಗಸ್ಟ್ 2, 2001. 2 ಆಗಸ್ಟ್ 2001. ಒಂದು ಆರ್ಡರ್ ಹೇಳಿ. ಎಲ್ಲ ಅಮೆರಿಕಕ್ಕೆ ಹೋಗ್ಬಿಟ್ಟು ಎಲ್ಲ ಅಮೆರಿಕದವ್ರು ಆಗ್ಬಿಟ್ಟಿದ್ದೀರಾ. ಡೇಟು, ಮಂತು, ಇಯರ್ ಹೇಳಿ. ಟೈಮ್ ಹೇಳಿ. ರಾತ್ರಿ 7:55. 55. ಓಕೆ. ಹುಟ್ಟಿದ ಊರು? ಬೀರೂರು ಗುರುಜಿ, ಚಿಕ್ಕಮಂಗ್ಳೂರು ಡಿಸ್ಟಿಕ್. ಬೀರೂರು. ಓಕೆ, ಬೀರೂರು ಬಂದಿದೆ. 2 ಆಗಸ್ಟ್ 2001. ಇದರ ಪ್ರಕಾರ ಇಲ್ಲಿ ನಿಮ್ಮ ರಾಶಿ ಬಂದ್ಬಿಟ್ಟು ಧನುರಾಶಿ, ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢದಲ್ಲಿ ಸೂರ್ಯ ಪ್ರಾರಂಭವಾಗಿದೆ. ಈಗ ರಾಹು ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾರನ್ನಾದ್ರೂ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಮದುವೆಗೆ. ನಿಮ್ದೇನಾ ಇದು ಜಾತಕ? ಯು ಹ್ಯಾವ್ ಟು ಸೆಲೆಕ್ಟ್ ಅಂತಂದ್ರೆ 5th ಹೌಸ್ ಇಸ್ ದಿ ಹೌಸ್ ಆಫ್ ಸೆಲೆಕ್ಟಿವ್. ಅರ್ಥ ಆಯ್ತಾ? ಇಲ್ಲ ಗುರುಜಿ, ಸೆಲೆಕ್ಟ್ ಅಂದ್ರೆ ಗೊತ್ತಾಗಿಲ್ಲ. ನೀವೇ ಅರ್ಥ ಮಾಡ್ಕೋಬೇಕು, ನಾನೇನ್ ಮಾಡೋದು. ಈಗ ನಿಮಗೆ 5th ಹೌಸ್ ಇಸ್ ದಿ ಹೌಸ್ ಆಫ್ ಈಗೋ. ನೀವು ಯಾರು ಫಸ್ಟ್ ಆಫ್ ಆಲ್ ಒಪ್ಪೋದಿಲ್ಲ ದಶಾದಲ್ಲಿ ಬಂದಾಗ ಈ ತರ 5. ಅರ್ಥ ಆಯ್ತಾ? ಅಂದ್ರೆ ಗುರುಜಿ, ನಮ್ಮ ರಿಲೇಟಿವ್ ಅಲ್ಲೇ ಒಂದು ಪ್ರಪೋಸಲ್ ಬಂದಿದೆ. ಆಯ್ತು, ಹೇಳಿ, ಮುಂದುವರಿಸಿ. ಅದು ಮುಂದುವರಿಬಹುದಾ ಅಂತ ಕೇಳಕ್ಕೆ ಬಂದೆ ನಿಮಗೆ. ಯಾಕೆ ತಂದೆ ತಾಯಿಗಳಲ್ಲಿ ಯಾರು ಒಪ್ಕೊಳ್ತಾ ಇಲ್ವಾ? ಇಲ್ಲ, ಒಪ್ಪಿದ್ದಾರೆ ಗುರುಜಿ. ಅಂದ್ರೆ ಅನುಮಾನ ಏನಕ್ಕೆ? ಲೈಫ್ ಯಾವಾಗ ಆಗತ್ತೆ? ಅನುಮಾನ ಯಾಕೆ? ಅನುಮಾನ ಏನಿಲ್ಲ ಗುರುಜಿ, ಅಂದ್ರೆ ಮುಂದುವರಿಬಹುದಾ, ಒಳ್ಳೇದಾಗತ್ತಾ, ಯಾವಾಗ ಆಗತ್ತೆ ಅಂತ. ವೈವಾಹಿಕ ಜೀವನ ನಿಮ್ಗೆ ಚೆನ್ನಾಗಿರಲ್ಲ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ತಗೊಳ್ಳಿ. ಇವ್ರನ್ನ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವ, ಅವ್ರನ್ನ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವ, ಅಲ್ಲಿ ಮೇಲ್ಗಡೆ ಇರೋರ್ನ ಚೆನ್ನಾಗಿ ಮಾಡ್ಕೊಳ್ತೀವ, ಇಲ್ಲಿ ಕೆಳಗಡೆ ಇರೋ ಅದಲ್ಲ. ಫಸ್ಟ್ ಆಫ್ ಆಲ್ ಯುವರ್ ಹಾರೋಸ್ಕೋಪ್ ಸೇಸ್ ದೇರ್ ಇಸ್ ಎ ಡಿಫಿಕಲ್ಟ್ ಮ್ಯಾರೇಜ್ ಹೂವರ್ ಯು ಮ್ಯಾರಿ. ಇದು ಪಾಯಿಂಟ್ ಇರೋದು ಫಸ್ಟ್. ಇದನ್ನ ನಾವು ಅಡ್ರೆಸ್ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ 6th ಹೌಸ್ ಬಂದಿದೆ ಮ್ಯಾರೇಜ್ಗೆ. ಕಸ್ಪಲ್ ಗೊತ್ತಾಗ್ಬಿಡುತ್ತೆ 6th ಹೌಸ್ ಇಸ್ ಡೇಂಜರಸ್. ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರುತ್ತೆ, ಗಲಾಟೆಗಳು ಜಗಳಗಳು ಬಂದೇ ಬರುತ್ತೆ. ಅಂಡರ್ಗ್ರೌಂಡ್ ಅಲ್ಲಿ 7 ಇರೋದ್ರಿಂದ ಸ್ವಲ್ಪ ಅದು ಎಳೆದಾಡುತ್ತೆ. ಪ್ಲಸ್ 10 ಇರೋದ್ರಿಂದ ಹೂಎವರ್ ಯು ಆರ್ ಮ್ಯಾರಿಯಿಂಗ್, ಈ ಒಂದು ಕಾನ್ಸೆಪ್ಟ್ ವರ್ಕ್ ಆಗೇ ಆಗತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಗೋಧಿ ದಾನ ಮಾಡ್ತಾನೆ ಇರಬೇಕು ಲೈಫ್ ಲಾಂಗ್. ಅರ್ಥ ಆಯ್ತಾ? ಗೋಧಿ ದಾನ ಮಾಡ್ತಾನೆ ಇರಬೇಕು. ಸೊ ನೀವು ಜಾಸ್ತಿ ಮಾತಾಡಿ. ಯಾರನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ, ನನ್ನ ಹತ್ರ ಇಲ್ಲಿಗೆ ಬಂದು ಕೇಳೋದಲ್ಲ. ಯು ಗೋ ಅಂಡ್ ಟಾಕ್ ಟು ಹಿಮ್. ನನ್ಗೆ ಇಂತಿಂತದ್ ಬೇಕು, ಇಂತಿಂತದ್ ನನಗಿಷ್ಟ, ನೀನ್ ಇದನ್ನೆಲ್ಲ ನೋಡ್ಕೊಳ್ತೀಯಾ? ಗೋ ಅಂಡ್ ಫಸ್ಟ್ ಟಾಕ್ ಟು ಹಿಮ್. ನಿಮಗೆ ಅಲ್ಲಿ 100% ಎಲ್ಲಾನು ಸ್ಟ್ರಾಟಜಿ ನಿಮ್ದು ಏನೇನು 1, 2, 3 ಪಾಯಿಂಟ್ಸ್ ಇದೆ. ಯಾಕಂದ್ರೆ 5th ಹೌಸ್ ರಾಹುನ ನಡೀತಾ ಇದೆ, ಅದು ಈಗೋ ತೋರಿಸುತ್ತೆ, ಸೆಲೆಕ್ಟಿವ್ ತೋರಿಸುತ್ತೆ. ಇಲ್ಲಿ ಕಸ್ಪಲ್ ಅಲ್ಲಿ 6 ತೋರಿಸ್ತಾ ಇದೆ. ಸ್ವಲ್ಪ ಕಾಂಬಿನೇಷನ್ ಡೇಂಜರ್ ಇದೆ. ವರ್ಕ್ ವಿತ್ ಯುವರ್ ಮ್ಯಾರೇಜ್ ಅಂತ ಹೇಳ್ತೀವಿ ಇದಕ್ಕೆ. ವರ್ಕಿಂಗ್ ವಿತ್ ಮ್ಯಾರೇಜ್ ಅಂತ ಅಂದ್ರೆ ಏನು? ಅವ್ರು ದೊಡ್ಡವ್ರು ಬಂದ್ರು, ನಾವು ನೋಡಿದ್ವಿ, ಅವ್ರ ಜಾಬ್ ಚೆನ್ನಾಗಿದೆ, ಅದಲ್ಲ. ಟಾಕ್ ವಿತ್ ಹಿಮ್. ಇವ್ರಿಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ಟಾಕ್ ವಿತ್ ದೆಮ್. ಮಿನಿಮಮ್ 6 months ಟೈಮ್ ತಗೊಳ್ಳಿ ಎಲ್ಲರ ಹತ್ರ ಜೊತೆ ಮಾತಾಡಕ್ಕೆ. ಎಲ್ಲಿ ನಿಮಗೆ ಆಲ್ಮೋಸ್ಟ್ ಇದು ಪಕ್ಕಾ ಇದು ಚೆನ್ನಾಗಿದೆ ಅಂತ ಅಂದಾಗ ನೀವು ಮಾಡ್ಕೊಳ್ಳಿ. ಮೈಲ್ಡ್ ಎಫೆಕ್ಟ್ ಆಗುತ್ತೆ, ನೆಗೆಟಿವ್. ಒಳ್ಳೇದಾಗ್ಲಿ. ನಮಸ್ಕಾರ. ಅಸ್ಟ್ರಾಲಜಿಲಿ ಮ್ಯಾರೇಜ್ ಅಲ್ಲಿ ಇದೇ ಆಗೋದು. ನಮ್ಮ ಹಣೆ ಬರ ಸರಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ನಮ್ಮ ಜಾತಕದ ಮೇಲೆನೆ ಡಿಪೆಂಡ್ ಅಷ್ಟೇ, ಏನು ಅದ್ರಲ್ಲಿ ಏನು ಚೇಂಜ್ ಮಾಡಕ್ಕಾಗಲ್ಲ. ನಮಸ್ಕಾರ. ಹಲೋ. ಹೇಳಿ. ನಮಸ್ಕಾರ ಗುರುಜಿ. ಹೇಳಿ ಸರ್. ನನ್ನ ಹೆಸರು ನಾಗರಾಜ್ ಅಂತ. ವೆರಿ ಗುಡ್. ನಾನು ಚಿತ್ರದುರ್ಗ 72 ಬ್ಯಾಚ್ ಅಲ್ಲಿ ನಾನು ನಕ್ಷತ್ರ ಕಲ್ತಿದ್ದೆ. ಲಾಸ್ಟ್ ಬ್ಯಾಚ್ ಸರ್ ಅದು. ನಂದು ಆಫ್ಲೈನ್ ಚಿತ್ರದುರ್ಗದಲ್ಲಿ ಲಾಸ್ಟ್ ಬ್ಯಾಚ್ ನಾನು ಮಾಡಿದ್ದು 72. ಹೌದು ಗುರುಗ. ಆಮೇಲೆ ಆನ್ಲೈನ್ ಬಂದ್ಬಿಟ್ವಿ. ಕರೋನಾ ಬಂದ್ಬಿಡ್ತು ಗುರುಜಿ. ಕರೋನಾ ಬಂತು, ಆಫ್ಲೈನ್ ಇದು ಆನ್ಲೈನ್ ಬಂದ್ಬಿಟ್ವಿ. ಅದು ಯಾವ್ದೋ ಹೋಟೆಲ್, ಅದು ನಿಮ್ದು ಫ್ಲೈಓವರ್ ಹೋಗುತ್ತಲ್ಲ ಕೆಳಗಡೆ ಅನ್ಸುತ್ತೆ ಅದು. ಹೌದು, ಮಯೂರ ಹೋಟೆಲ್ ಹೋಟೆಲ್ ಮಾಡಿದ್ದೆ. ಕರೆಕ್ಟ್. ಆ ಟೈಮಲ್ಲಿ ಫ್ಲೈಓವರ್ ಎಲ್ಲ ಆಗ್ತಾ ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಸರಿ, ಹೇಳಿ ಸರ್. ಅವನು ಮ್ಯಾರೇಜ್ ಬಗ್ಗೆ ಕೇಳಬೇಕಾಯ್ತು. 72 ಅಂತಂದ್ರೆ ಆಲ್ಮೋಸ್ಟ್ 4 years ಬ್ಯಾಕ್ ಅಲ್ವಾ ಸರ್ ನೀವು ಮಾಡಿದ್ದು? 4 years ಬ್ಯಾಕ್.
4 years ಬ್ಯಾಕ್. 4 years back. ಹೌದು, ನಕ್ಷತ್ರ ನಾಡಿ ಆಕ್ಯುರಸಿ ಹೆಂಗ್ ಬರುತ್ತೆ ನಿಮ್ ಪ್ರಕಾರ? ಬಹಳ ಚೆನ್ನಾಗಿ ಬರ್ತಾ ಇತ್ತು ಗುರುಜಿ. ಯಾಕೆ ಯಾಕೆ ಜನಗಳು ಸ್ವಲ್ಪ ನಂಬಲ್ಲ ನಕ್ಷತ್ರ ನಾಡಿನ? ಅವ್ರಿಗೆ ನೀವ್ ಹೇಳ್ತಿರಲ್ಲ ಕಾಂಪೌಂಡ್ರು ಅವ್ರದೇ ಮಾತು ಕೇಳ್ತಾರೆ, ನಮ್ಮ ಮಾತುಗಳು ಕೇಳಲ್ಲ ಅವರು. ಅಂತ ಅದ್ಭುತ ಮಾತು. ಅವ್ರ ಮಾತೇ ಕೇಳ್ತಾರಲ್ಲ. ಜನಗಳಿಗೆ ತಲೆ ಕೆಟ್ಟಿದೆ. ಇವಾಗ ಯಾರಿಗೊಬ್ರಿಗೆ ಹೇಳಿದೆ, ಅವರು ಇಲ್ಲಿಗೆ ನಾವ್ ಹಿಂಗ್ ಹೇಳಿದೀವಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ, ಸ್ವಲ್ಪ ಹುಷಾರು ಅಂತ. ಅವ್ರು ಅಲ್ಲಿ ನಿಲ್ಲಲ್ಲ, ಇನ್ನೊಬ್ಬನ ಹತ್ರ ಹೋಗ್ತಾರೆ, ಅವನ್ ತಲೆ ಕೆಡಿಸ್ತಾನೆ. ತಲೆ ಕೆಡಿಸೋರೇ ಜಾಸ್ತಿ. ಕಲಿಯುಗ, ಮೋಸ, ಜ್ಯೋತಿಷದಲ್ಲೂ ಹೈಯೆಸ್ಟ್ ಮೋಸ. ಹೇಳಿ ನಿಮ್ ಮಗನ್. ಹೌದು ಗುರುಜಿ, ಹೌದು ಗುರುಜಿ. ಹೇಳಿ. ನನ್ ಮಗನ್ ಮದುವೆ ಬಗ್ಗೆ ಹೇಳ್ತಾ ಇತ್ತು. ಡೇಟ್ ಆಫ್ ಬರ್ತ್, ಪ್ರಶ್ನಾಶಾಸ್ತ್ರ ಯಾವ್ದು ಕರೆಕ್ಟ್ ಆಗಿ ಹೇಳಿ. 2/10/1995. 2/10/1995. ಟೈಮ್ ಮಧ್ಯಾಹ್ನ 3:14, ಚಿತ್ರದುರ್ಗ. ಚಿತ್ರದುರ್ಗ. 2 ಅಕ್ಟೋಬರ್ 1995. ಇದರ ಪ್ರಕಾರ ಪೂರ್ವಾಷಾಢ ನಕ್ಷತ್ರ. ಹೌದು ಗುರುಜಿ. ಸೊ ದಶಾದಲ್ಲಿ 9 ಬಂದಿದೆ. ಹಿರಿಯರು ಹೇಳದಂಗೆ ಮಾಡ್ಕೊಳ್ತಾರೆ. ಎಂಡಿಂಗ್ ಅಲ್ಲಿ 8 ಇದೆ. 8, 4, 5 ಬಂದಿರತಕ್ಕಂತ ಗ್ರಹ ಯಾವ್ದು ನೋಡೋಣ. ಶುಕ್ರವಾರ ದಿವಸ ಈಗಿರೋದು ಹುಡುಗ ಎಲ್ಲಿದ್ದಾನೆ? ಬೆಂಗಳೂರಲ್ಲಿ ಲಾಯರ್ ಆಗಿದ್ದಾನೆ ಗುರುಜಿ. ಓಕೆ, ವೆರಿ ಗುಡ್. 8ನೇದು ಲಾಯರ್ ಆದ್ರೆ ಖಂಡಿತ ಒಳ್ಳೇದಾಗುತ್ತೆ. ಈ ಲಾಯರ್ ಪ್ರೊಫೆಷನ್ಗೆ ಕೊಡಲ್ವಲ್ಲ? ಲಾಯರ್ ಪ್ರೊಫೆಷನ್ ಹೈಕೋರ್ಟ್ ಅಲ್ಲಿ ಲಾಯರ್ ಆಗಿದ್ದಾನೆ ಗುರುಜಿ. ಸರ್, ಯಾವ ಕೋರ್ಟ್ ಆದ್ರೂ ಆಗ್ಲಿ, ಲಾಯರ್ ಅಂದ್ರೆ ಏನೋ ಭಯ. ಹೌದು ಗುರುಜಿ. ಅಲ್ವಾ? ಇಲ್ಲಿ ಅದು ಪ್ರಾಬ್ಲಮ್. ಹುಡುಗಿನೇ ಕೊಡಲ್ಲ. ಬೆಸ್ಟ್ ಹುಡುಗ ಆದ್ರೂ ಕೂಡ ಬೇಡ, ನಾವು ಸಾಫ್ಟ್ವೇರ್ಗೆ ಕೊಡೋದು. ನಾವು ಸಾಫ್ಟ್ ಆಗಿರ್ತಾನ ಅವನು ಅಂತ. ಅವ್ನು ಸಾಫ್ಟ್ ಆಗೇ ಇರಲ್ಲ, ಅವನೇ ಹಾರ್ಡ್. ಸೊ ಇಲ್ಲಿ ಗುರು ಕಾಂಬಿನೇಷನ್ ಅಲ್ಲೂ ಕೂಡ ಭುಕ್ತಿಲೂ ಕೂಡ 8, 6 ಬರ್ತಾ ಇದೆ. 7 ಬರ್ತಾ ಇಲ್ವಲ್ಲ. ಗುರು ಆದ ನಂತರ ನಿಮಗೆ ಶನಿ ಬರುತ್ತೆ. ಶನಿ 10, 12. ಕಷ್ಟ. ಇಂಥದ್ ಬಂದ್ಬಿಟ್ರೆ ನಮ್ಗೆ ಹುಡುಕಕ್ಕೆ ಕಷ್ಟ ಸರ್. ನಿಮ್ಗೂ ಅದೇ ಆಗಿರುತ್ತೆ. ಏನ್ ಮಾಡೋದು? ಇಲ್ಲಿ ಯಾವ ಗ್ರಹನೂ ಇಲ್ಲಿ ನಮಗೆ ಫಲ ಕೊಡಕ್ಕೆ ಅಂತಂದ್ರೆ ಇಲ್ಲಿ ಯಾವ್ದೋ ಇಲ್ಲಿ ಹೋಗ್ಬೇಕು ಬುಧನಿಗೆ. ಒಂದು ಪ್ರಶ್ನಾಶಾಸ್ತ್ರ ಹಾಕ್ಬಿಡಿ ಸರ್. ಇರ್ಲಿ 1 to 2 ನಂಬರ್ ಹಾಕಿ. 72 ನೋಡೇ ಬಿಡೋಣ. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಸ್ವಲ್ಪ ಅಕ್ಯುರಸಿ ಬಂದ್ಬಿಡುತ್ತೆ ನಮ್ಗೆ. ಇಲ್ಲೂ ಹಂಗೆ ಬಂದ್ರೆ ಕಷ್ಟ. ಇಲ್ಲಿ ಟೈಮಿಂಗ್ಗೆ ಈಸಿ ನಮ್ಗೆ. 6-1. ಅಯ್ಯೋ, ಮತ್ತೆ ಅದೇ ಬಂತಲ್ಲ ಸರ್ ಮ್ಯಾರೇಜ್ಗೆ. ಛೇ 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 ಏನ್ ಮಾಡೋದು ಇದಕ್ಕೆ? ಇಲ್ಲೂ 6 ಬಂದಿದೆ. ಶುಕ್ರ ಆದ್ಮೇಲೆ ಸೂರ್ಯ 3, 4, 9. ಅಯ್ಯೋ, ಇದ್ರಲ್ಲೂ ಬರ್ತಾ ಇಲ್ಲ ಸರ್. ಸರ್ ದಯವಿಟ್ಟು ಜಾತಕ ಗೀತಕ ನೋಡಕ್ ಹೋಗ್ಬೇಡಿ. ಇಲ್ಲ, ಯಾರು ಒಪ್ಕೊಳ್ತಾರೋ ಮಾಡಿ ಸರ್. ಹಾರೋಸ್ಕೋಪ್ ಅಲ್ಲಿ ನನಗೆ ಫೈಂಡ್ ಔಟ್ ಮಾಡಕ್ಕೆ ಆಗ್ತಾ ಇಲ್ಲ ಸರ್. ಇದು ಟಫ್ ಇದೆ ಸರ್, ಟಫ್ ಇದೆ ಸರ್. ಓಕೆ, ನನ್ನ ಸಜೆಷನ್ ಅವ್ರ ಪ್ರೊಫೆಷನಲ್ ಯಾರಾದ್ರೂ ಇದ್ರೆ ಮಾಡಿ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ. ಅವ್ರಿಗೆ ಯಾರಿಗಾರು ಒಬ್ರು ಹೇಳಕ್ ಸಾಧ್ಯ ಇರುತ್ತೆ. ನಿಮ್ಗೆ ಶಾರ್ಟ್ಲಿ 6 months ಅಲ್ಲಿ ಹೇಳ್ತಾರೆ, ನಮ್ ಪ್ರೊಫೆಷನಲ್ ಒಬ್ರು ಸಿಕ್ಕಿದ್ದಾರೆ, ನಿಮ್ಮ ಜನಾಂಗದವರೇ ಸಿಗ್ತಾರೆ, ಅದನ್ನೇ ನೀವು ಕನ್ವಿನ್ಸ್ ಮಾಡಿ ಬೇಗ ಆಗುತ್ತೆ. ನಿಮ್ ಜನಾಂಗದಿಂದ ಆಗೋದು ಇಲ್ಲಿ ಜಾತಕದಲ್ಲಿ ತೋರಿಸ್ತಾ ಇಲ್ಲ. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. 2 ವಿಚಾರ ಹೇಳ್ತೀನಿ. 22ನೇ ತಾರೀಕು ಅಗ್ನಿಹೋತ್ರ ಇದೆ. 24ನೇ ತಾರೀಕು ಕ್ರಿಸ್ಟಲ್ ಹೀಲಿಂಗು ಮತ್ತೆ ರೇಖಿ. ಈ ಕಡೆ ನಮ್ಮ ಅಗ್ನಿಹೋತ್ರಕ್ಕೆ 1000 ರೂಪಾಯಿ ಇಟ್ಟಿದೀವಿ. 1 ದಿವಸದ ಕ್ಲಾಸ್ ಇರುತ್ತೆ. 1 ದಿವಸ ಪೂರ್ತಿ ಇರಲ್ಲ, 1 2 ಅವರ್ 3 ಅವರ್ ಇರುತ್ತೆ, 2 ಅವರ್ ಇರುತ್ತೆ. ಈ ಕಡೆ 4 ದಿವಸ ನಿಮಗೆ ಕ್ಲಾಸ್. ಕ್ರಿಸ್ಟಲ್ ಹೀಲಿಂಗು ಹಾಗೆ ರೇಖಿ, ಮೆಡಿಟೇಷನ್ ಪ್ರತಿಯೊಂದು ಕೂಡ 4 days ಇರುತ್ತೆ. 800 rupees. ಬನ್ನಿ, ನಮ್ಮ ಕ್ಲಾಸ್ ಟೇಸ್ಟ್ ನೋಡಿ, ಆಮೇಲೆ ನಕ್ಷತ್ರ ನಾಡಿಗೆ ಬಂದೇ ಬರ್ತೀರಾ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್ ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.